ಒಂದು ಒತ್ತಡ ಹುದ್ದೆ ಖಾಲಿ ಇದ್ದಾವೆ. ರಾಜ್ಯದ ಷಡಾಕ್ಷರಿ ಕೂಡ ಮಾತಾಡಿದ್ದಾರೆ. ನಾವು ಇವತ್ತಿಂದ ಹೇಳಿದ್ದಲ್ಲ, ಇದು ಭಾಳ ದಿನದಿಂದ ಹೇಳಿದ್ದೇವೆ. ಒಂದು ಹುದ್ದೆಯನ್ನು ಒಬ್ಬರು ನಿರ್ವಹಣೆ ಮಾಡೋಕ್ಕೆ ಬಿಡಿ. ಮಿಷನ್ ಇಲ್ಲ ಸರ್. ನಾನು 40 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತೀನಿ, ನಾನು 100 ಹೆಂಗೆ ಓಡ್ಸೋಕ್ಕಾಗ್ತದೆ ಸರ್? ಇಂಥ ಪರಿಸ್ಥಿತಿ ಕೆಲಸ ಮಾಡ್ತಾಯಿದ್ದೀವಿ ನಾವು. ತುಮಕೂರು ಜಿಲ್ಲೆ ಎಲ್ಲದರಲ್ಲೂ ರ್ಯಾಂಕ್ ಇದೆ, ಫಸ್ಟ್ ರ್ಯಾಂಕ್ 1 in 3 ಇದ್ದೀವಿ, ಎಲ್ಲ ಮಾತಿಲ್ಲ. ನಾವೆಲ್ಲ ಕೆಲಸ ಮಾಡಿದ ತಾನೇ ಆಗಿರೋದು. ಇನ್ನೂ ಏನು ಮಾಡೋಕ್ಕೆ ಸಾಧ್ಯ? ಫಸ್ಟಿಂದ ಮಾಡೋಕ್ಕೆ ಸರ್, AGSಗೆ ಫಸ್ಟ್ 1 in 3 ಇದ್ದೀವಿ ಸರ್. ಭೌತಿಕಾತೆ ಫಸ್ಟ್ ಇದ್ದೀವಿ ಸರ್. ಹಕ್ಕುಪತ್ರ, ಕಂದಾಯ ಗ್ರಾಮ ನಾವು ಫಸ್ಟ್ ಇದ್ದೀವಿ ಸರ್. ಆಮೇಲೆ ಪೋಡಿ ದುರಸ್ತು ನಾವಿದ್ದೀವಿ ಸರ್. ಇನ್ನು ಯಾವ್ದು ಬೇಕು ಸರ್ ನಿಮಗೆ? ಸರ್ಕಾರ 5 ಯೋಜನೆ 5 ಮುಂದೆ ಇದ್ದೀವಿ ಸರ್ ನಾವು ರ್ಯಾಂಕಿಂಗ್ ತೆಗಿಯೋವರೆಗೂ ಈ ಸಿಸ್ಟಮ್ ಬದಲಾವಣೆ ಆಗೋದಿಲ್ಲ. ಇನ್ನೂ ಸಾವಾಗ್ತದೆ. ಇದು ಬರೀ ಒಂದು ಇರ್ಬೋದು ಇವತ್ತಿಗೆ, ಮುಂದಿನ ದಿನ ಕಟ್ಟಿಡ ಬುತ್ತಿನೇ ಇದು. ನೀವು ರ್ಯಾಂಕ್ ಯಾಕೆ ಬೇಕು ಸರ್? ರ್ಯಾಂಕು ಎಲ್ಲಿ ತೊಗೊಂಡೋಗ್ತೀವಿ? ರ್ಯಾಂಕ್ ತೊಗೊಂಡೋಗಿ ಸರ್, ಸರ್ಕಾರ ಮಾಡಿ ಸರ್. ರ್ಯಾಂಕ್ ಯಾಕೆ ಬೇಕು ಸರ್ ನಿಮಗೆ? ಕೆಲಸ ಮಾಡ್ಕೊಡ್ತಿಲ್ಲ ಭೌತಿಕತೆ ನಾವು. ಏನಾಗಿದೆ? ಹಿಂದೆಲ್ಲ ಇರಲಿಲ್ವ ಸರ್ಕಾರ? ಹಿಂದೆಲ್ಲ ಸರ್ಕಾರ ನಡೆಸೇ ಇಲ್ವಾ? ಹಿಂದೆ ನಾನು ಮಾಡಿಲ್ಲ. ನಾನು 30 ವರ್ಷ ಕೆಲಸ ಮಾಡಿದ್ದೀನಲ್ಲ. ಹಿಂದೆ ಜಿಲ್ಲಾಧಿಕಾರಿ ಕೆಲಸ ಮಾಡಿಲ್ವಾ? ಮಂತ್ರಿ ಮಾಡಿಲ್ವಾ? ಮುಖ್ಯಮಂತ್ರಿ ಇರಲಿಲ್ವಾ? ಅವ್ರ ಸರ್ಕಾರ ಇತ್ತಲ್ವ ಅವಾಗ? ಈಗ ಮೊನ್ನೆ DK ಶಿವಕುಮಾರ್ ಸಾಹೇಬರು ಹಾಕಿದ್ರು, ಲೆಟ್ರ್ ಹಾಕಿದ್ರು ಎಲ್ಲರಿಗೂ 10 ರಿಂದ 5 ಮಾಡಿ ಅಂತೇಳಿ. ನೀವು ಯಾಕೆ 6 ಕಳಿಸ್ತೀರಿ? SR ಯಾವತ್ತು ಕೊನೆ ಇರೋದು ಸರ್? 31 ಅಲ್ವ ಸರ್ ಲಾಸ್ಟ್ ಮಂತ್ ಇರೋದು? ಇವತ್ತು ಯಾಕೆ ಮಾಡಿಸ್ಬೇಕು ಸರ್? BLO ಕೆಲಸ ಸರ್. ರ್ಯಾಂಕ್ ಯಾಕೆ ಎಲ್ಲಿಗೆ ತಗೊಂಡೋಗ್ತೀರಿ ರ್ಯಾಂಕ್ನ ಸರ್? ಪ್ರಶಸ್ತಿ ಎಲ್ಲಿಗೆ ಬೇಕು? ಜಿಲ್ಲೆದು ಸಾಲದ ಸರ್ ತುಮಕೂರು ಜಿಲ್ಲೆ? ನೋ ಯಾವುದೇ ಮುಖ್ಯ ಕಾರ್ಯದರ್ಶಿಗಳು ಯಾರಿಗೂ ಡೈರೆಕ್ಷನ್ ಕೊಟ್ಟಿಲ್ಲ. ನಮಗಿರೋದು BLO ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಟೈಮಿಂಗ್ಸ್ ಇಲ್ಲ ಅದಕ್ಕೆ. 30 ಟೈಮ್ ಇದೆ. 3 ಬಾರಿ BLO ಗ್ರಾಮ ಮನೆ ವಿಸಿಟ್ ಮಾಡ್ತಾರೆ, ಅಷ್ಟೇ ಇರೋದು. ಅದಾದಮೇಲೆ ಮುಖ್ಯ ಅವರು ಮಾಡಿಲ್ಲ ಅಂತ ಹೇಳಿದ್ರೆ 6:30 ಸಂಜೆ 6:00 ತನಕ ಮಾಡೋದು ಯಾರು ಹೇಳಿ ಸರ್? ಡೈರೆಕ್ಷನ್ ಇದೇನೆ, ಮನೆ ಜಿಲ್ಲಾಡಳಿತನೇ ಇರೋದು ಡೈರೆಕ್ಷನ್ಸು. ಎಲ್ಲ ಕಡೆ ಸಭೆ ಮಾಡಿ ಗೂಗಲ್ ಮೀಟ್ ಮಾಡಿದ್ದಾರೆ ನಿನ್ನೆ. ಜಿಲ್ಲಾಡಳಿತ ಅಂದರೆ ಯಾರು? ಜಿಲ್ಲಾಧಿಕಾರಿ ಇತ್ತು. ಜಿಲ್ಲಾಧಿಕಾರಿ ಯಾರು ಸರ್? ಎಲೆಕ್ಷನ್ಸ್ ಅವರೇ ಚೀಫ್ ಇರ್ತಾರೆ. ನಿನ್ನೆ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ 8:30 ತನಕ 8 ಗಂಟೆ 7:30 ತನಕ ಮೀಟಿಂಗ್ ಮಾಡಿದ್ದಾರೆ. ಆಮೇಲೆ AC ಮಾಡಿದ್ದಾರೆ. ಆಮೇಲೆ ಇವ್ರು ಹೇಳಿದಂಗೆ ವಾಯ್ಸ್ ಹಾಕಿದ್ದಾರೆ. ಪ್ರೆಷರ್ ಇರ್ತದೆ ಸರ್. ಡಿಮ್ಯಾಂಡ್ ಬರಬೇಕು. ಈಗ ಅಲ್ಲಿ ಹೋಗ್ತಿದ್ವಿ ನಾವು. ಇವಾಗ ಮನೆ ಸಚಿವರು ಕಾಯ್ತಾ ಇದ್ದೀವಿ, ಜಿಲ್ಲಾಧಿಕಾರಿ ಕಾಯ್ತಾ ಇದ್ದೀವಿ. ಅವು ಮುಂದೆ ಮಾತಾಡಬೇಕು. ನಮ್ಗೆ ಅವಕಾಶಗಳು ಈ ರಾಜ್ಯ ನಂದೊಂದೇ ಜಿಲ್ಲೆದಲ್ಲ ಸರ್, ಇದು ಇಡೀ ರಾಜ್ಯಕ್ಕೆ ಎಫೆಕ್ಟ್ ಆಗ್ತದೆ ಇದು. ನಾಳೆ ಇನ್ನೊಬ್ರು ಹೇಳ್ತಾರೆ ಸರ್, ಇನ್ನೊಬ್ಬ ಜಿಲ್ಲಾಧಿಕಾರಿ ಕಾಂಪಿಟೇಷನಲ್ಲಿ ಜಿಲ್ಲಾಧಿಕಾರಿ ಕಾಂಪಿಟೇಷನ್, ಅದು ಫಸ್ಟು ಕಂಪೇರ್ ಮಾಡ್ತಾರೆ. ತುಮಕೂರು ಬಂದಿದೆ, ನೀವು ಯಾಕೆ ಮಾಡಲ್ಲ? ರಾಯಚೂರು ಮಾಡ್ತಾರೆ, ಗ್ರಾಮಾಂತರ ಯಾಕೆ ಮಾಡೋದಿಲ್ಲ? ರ್ಯಾಂಕ್ ತಗೊಂಡು ಎಲ್ಲಿಗೆ ಹೋಗ್ತೀರಾ ಸರ್? ಯಾವ ಪ್ರಶಸ್ತಿ ಬೇಕು ನಿಮಗೆ? ಪದ್ಮಭೂಷಣ, ಪದ್ಮಶ್ರೀ, ಇನ್ಯಾವ ಪ್ರಶಸ್ತಿ ಬೇಕು ನಿಮಗೆ? ಆಮೇಲೆ ಕೊಡ್ತೀವಿ, ಈಗ ಕೊಡೋದೆ. ಸರ್ಕಾರಿ ನೌಕರಿ ಯಾವುದೇ ಇದು ಪ್ರಶಸ್ತಿ ಕೊಡೋದಿಲ್ಲ. SIR ಅಂತಲ್ಲ ಸರ್, ಎಲ್ಲ ಒತ್ತಡನೇ ಸರ್. SIR ಒಂದು ನಾಮಕಾವಸ್ಥೆ ಇವತ್ತು ಆಗಿರೋದಷ್ಟೇ ಇನ್ಸಿಡೆಂಟ್ ಇದು. SIR ಒಂದಂತಲ್ಲ, ಎಲ್ಲದೂ ಹತ್ತಿರ. ಯಾರು ಮಾತು ಕೇಳಲ್ಲ ಸರ್. ಯಾವುದೇ ತಹಸೀಲ್ದಾರ್ ಮಾತಾಡೋ ಜಿಲ್ಲೆಯಲ್ಲಿ. ಅಯೋಗ್ಯ ತಹಸೀಲ್ದಾರ್ ಇದ್ದ ತುಮಕೂರು ಡಿಸ್ಟಿಕಲ್ಲಿ, ಗೊತ್ತಾ ನಿಮಗೆ? ಕೆಲಸ ಯಾರಿಗೆ ಬಂದ್ರಿ ನಮ್ಮ ಜಿಲ್ಲೆಗೆ? ನಮ್ಮನ್ನು ಸಾಯಿಸೋಕ್ಕೆ ಬಂದಿದ್ದೀರಾ ನೀವು? ಇವರೇ ಅಧಿಕಾರ ಸರ್ವಾಧಿಕಾರಿತ ಕೆಲಸ ಮಾಡ್ತದೆ ತಾಯಿಲ್ದಾರೇ ಸುಮ್ಮನೆ ಕೆಲಸ ಮಾಡ್ತಿಲ್ಲ. ಇವ್ರ ಮೇಲೆ ತಪ್ಪನ್ನ ನೌಕರ ಮೇಲೆ ಆಗ್ತಾ ಇದ್ದಾರೆ ಸರ್. ಗುಬ್ಬಿ ಇನ್ಸಿಡೆಂಟ್ ಆಯ್ತು, ಹಿಂದೆ ನೋಡಿದ್ರಾ? 15 ಜನ ಜೈಲಿಗೆ ಕಳಿಸಿದ್ರು. ಯಾಕೆ? ತಾಯಿಲ್ದಾರ ತಪ್ಪಿರಲಿಲ್ಲ ಅವತ್ತು. AC ತಪ್ಪಿರಲಿಲ್ವಾ? ಯಾಕೆ ನೌಕರು ತೊಂದರೆ ಕೊಟ್ಟು ಹೊಡೆಸಿದ್ರಲ್ಲ, ಕೈ ಮುರಿಯಂಗೆ ಅವ್ರಿಗೆಲ್ಲ. ಅವಾಗೇನು ಬುದ್ಧಿ ಇರಲಿಲ್ಲ ನಿಮಗೆ? ಯಾರು ಕೇಳಲ್ಲ ಸರ್. ಹೇಳ್ತಾರೆ ಕೃಷ್ಣ ಬೈರೇಗೌಡ ಸಾಹೇಬ್ರು ಹಂಗೆ ಮಾಡಿದ್ದು ಹಿಂಗೆ ಮಾಡಿದ್ದು ಅಂತ. ನಾನು ರಿಟೈರ್ಡ್ ಈ ಮಂತ್ ಎಂಡ್, ರಿಟೈರ್ಡ್ ಜುಲೈ, ಆಗಸ್ಟಲ್ಲಿ ಮಾತಾಡ್ತೀನಿ. ನನಗೆ ಕರೆಸಿರೋರಿಗೆ ಏನು ಮಾಡಿದ್ದು ನಾನು ಹೇಳ್ತೀನಿ, ನೀವೇನು ಮಾಡ್ತಿದ್ದೀರಾ ಅಂತೇಳಿ. ತಿದ್ದುಪಡಿ ಮಾಡಿದ್ವಿ ನಾವು. ಸರಳ ಇತ್ತು, ಮಾಡ್ತಾರೆ ಎಲ್ಲ. ಮುಗಿಯೋದಲ್ಲ ಸರ್. ಸಾಫ್ಟ್ವೇರ್ ಸರಿಗೆ ಆಗ್ತಿಲ್ಲ ಸರ್. ನಮ್ಮ ಕತೆಗೆ ಜನ ಕೇಳಿದ್ರೆ ಬೈತಾರೆ. ನಮ್ಮ ಜನ ಏನು ಮಾಡಲ್ಲ ನೀವು ಅಂತ. ಪರಿಸ್ಥಿತಿ ಭಾಳ ಇದಿದೆ ಸರ್. ನಮ್ಮ ಒತ್ತಡ ನೀವು ಬಿಡಿ. ನಾವು ಹಿಂದೇನೂ ಮಾಡಿದ್ವಿ, ಮುಂದೆನೂ ಮಾಡ್ತೀವಿ ಸರ್. ಜನ ಬದಲಾವಣೆ ಆಗ್ತಾರಷ್ಟೇ. ನಮ್ಮ ಕಾರ್ಯಕ್ರಮ ಬದಲಾವಣೆ ಆಗಿಲ್ವಲ್ಲ ಸರ್. ನ್ಯಾಯ ಕೊಡ್ತಿದ್ದೀವಲ್ಲ ಸರ್ ನಾವೇನು ಕೆಲಸ ಮಾಡ್ತಿಲ್ವ ಹಂಗಾರೆ ನಾವು? ದಯವಿಟ್ಟು ನ್ಯಾಯ ಕೊಡಿ, ದಯವಿಟ್ಟು ನಿಮ್ಮ ಕಡೆನ ಕೊಡಿ ಸರ್. ಥ್ಯಾಂಕ್ ಯು ಸರ್.